ಏನು ನಾನು ಶಾಸಕನಾಗಿ 3 ವರ್ಷದಿಂದ ಕಾರ್ಯನಿರ್ವಹಣೆ ಮಾಡ್ತಾರೆ ಅದನ್ನು ಮುಂದುವರಿಸುವಂಥ ಅದೇ ಸ್ಟೇಟಸನ್ನು ಮುಂದುವರಿಸುವಂಥ ಆದೇಶ ಯಥಾಸ್ಥಿತಿ ಮುಂದುವರಿಸಿದೆ. ಹಾಗಾಗಿ ಪುನಃ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಅಗತ್ಯ ಇಲ್ಲ ಅಂತ ಎಲ್ಲ ತೆಗೆದು ಹೇಳಿರೋದ್ರಿಂದ ಸ್ಪೀಕರು ಆದಿಯಾಗಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಾನು ಮೊದಲನೇ ದಿನ ಕರ್ನಾಟಕ ವಿಧಾನಮಂಡಲದ ಅಧೀನ ಶಾಸನ ರಚನಾ ಸಮಿತಿಯ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಸಭೆ ಭಾಗವಹಿಸಿದ್ದಾರೆ. ಹಾಗೆಯೇ ಕಾರ್ಯದರ್ಶಿಗಳು ನನಗೆ ನನ್ನ ಹೆಸರು ಸಮೇತ ಪತ್ರನೂ ಕೂಡ ಕಳಿಸಿದ್ದಾರೆ. ಹಾಗಾಗಿ ಸಮಿತಿ ಸಭೆಗೆ ಹಾಜರಾಗಿದೆ. ಸರಿಗೆ ಈಗ 21ನೇ ತಾರೀಕು ಮತ್ತೆ ಮರು ವಿಚಾರಣೆ ಇದೆ. ನಿಮಗೆ ಮತ್ತೆ ವಿಶ್ವಾಸ ಇದೆಯಾ ನಿಮ್ಮ ವಾದವನ್ನು ಆಲಿಸುತ್ತೆ? ಸುಪ್ರೀಂ ಕೋರ್ಟಿಗೆ ಅದರದ್ದೇ ಆದಂಥ ಒಂದು ರೀತಿ ನಿಯಮಗಳಿದ್ದಾವೆ. ಆ ನಿಯಮಗಳ ಪ್ರಕಾರ ಚರ್ಚಿರು ಏನು ಅದು ನಮ್ಮ ಅಹವಾಲುಗಳನ್ನ ಮತ್ತು ವಿರೋಧಿಗಳ ಅಹವಾಲುಗಳನ್ನ ಆಲಿಸಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡ್ತದೆ ಅದಕ್ಕೆ ಬದ್ಧರಾಗಬೇಕಾಗ್ತದೆ ನಾವೆಲ್ಲರೂ. ನನಗೆ ವಿಶ್ವಾಸ ಇದೆ ಇದು ಸಂವಿಧಾನ ಬಾಹಿರ ಚಟುವಟಿಕೆ. 2023ರಲ್ಲಿ ನಾನು 211 ಮತಗಳಲ್ಲಿ ಗೆದ್ದಿದ್ದೆ, 201. ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು ಏನು ರಿಜೆಕ್ಟೆಡ್ ಪೋಸ್ಟಲ್ ಬ್ಯಾಲೆಟ್ಸ್ ಇತ್ತು. ಅವ್ರ ಅಪೀಲು ಕೂಡ ಅದನ್ನು ಯಾರು ಕ್ಲೈಮ್ ಮಾಡ್ತಾ ಇದ್ದಾರೆ, ಜೀವರಾಜ್ರವರ ಅಪೀಲು ಕೂಡ ಅದೇ ಇತ್ತು. ಅಲ್ಲಿ ನನಗೆ ಲೋಪ ಆಗಿದೆ ಅಂತ 279 ಮತಗಳನ್ನು ಪುನರ್ ಪರಿಶೀಲನೆ ಮಾಡಿ ಅದರಲ್ಲಿ ಏನಾದರೂ ವ್ಯತ್ಯಾಸಗಳು ಬಂದು ವ್ಯಾಲಿಡ್ ವೋಟ್ಸ್ ಬಂದರೆ ಅದನ್ನು ಹಿತ ವ್ಯಾಲಿಡ್ ಆದಂಥ ವೋಟ್ಗಳಿಗೆ ಸೇರಿಸಿ ಕೌಂಟ್ ಮಾಡೋಂಥ ಆದೇಶ ಇತ್ತು. ಅದನ್ನು ರೀಕೌಂಟ್ ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ. ವಿತೌಟ್ ಕೋರ್ಟ್ ಆರ್ಡರ್ ಅಲ್ಲಿ ಲೋಪ ಆಗಿದೆ ಆರೋಪಗಳು. ಅದನ್ನು ಸುಪ್ರೀಂ ಕೋರ್ಟ್ ಗಮನಿಸಿದೆ. ಅದಾದಮೇಲೆ ತಡೆಯಾಜ್ಞೆ ನೀಡಿದೆ ನನಗೆ ಮತ್ತು ನಾನು ಹಿಂದೆ ಇದ್ದಂಥ ಶಾಸಕಸ್ಥಾನವನ್ನು ರಿಸ್ಟೋರ್ ಮಾಡಿಕೊಟ್ಟಿದ್ದೆ. ಆ ಒಂದು ಆದೇಶದ ಮೇಲೆ ನಾನು ಕಾರ್ಯನಿರ್ವಹಣೆ ಮಾಡ್ತೇನೆ. 21 ಮತ್ತು ಮುಂದೆ ಆದೇಶ ಏನೇನು ಬರ್ತದೆ ಅದು ನಾವು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು. ಸರಿ, ನನ್ನ ಒಂದು ಕಳಕಳಿಯ ಮನವಿ ಇಷ್ಟೇ. 2023ರಲ್ಲಿ ಆದಂಥ ವ್ಯಾಲಿಡ್ ವೋಟ್ಸ್ 2020ರಲ್ಲಿ ಹೇಗೆ ಇನ್ವ್ಯಾಲಿಡ್ ಆಯಿತು ಅನ್ನೋದು ತನಿಖೆ ಆಗಬೇಕಲ್ಲ. ತನಿಖೆ ಆಗಿ ಸತ್ಯಾಸತ್ಯತೆ ಹೊರಗೆ ಬರಬೇಕಲ್ಲ. ಅದು ಈ ರೀತಿ ಯಾರಿಗೂ ಅನ್ಯಾಯ ಆಗ್ತದೆ. ಎಲ್ರಿಗೂ 3 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಹೋರಾಟ ಮಾಡಲಿಕ್ಕೆ ಸಮರ್ಥರಿರಲ್ಲ. ಕೆಲವು ಸಮರ್ಥಿರ್ತಾರೆ, ಕೆಲವು ಅಸಮರ್ಥಿರ್ತಾರೆ. ಇಂಥ ಸಂದರ್ಭದಲ್ಲಿ ನಾನು ಇದು ಮುಂದೆ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಈ ರೀತಿಯ ಒಂದು ಘಟನೆ ಯಾವತ್ತೂ ಆಗಿಲ್ಲ, ಮುಂದೆ ಆಗಬಾರ್ದು ಅನ್ನೋ ಒಂದು ನಂದು ಒಂದು ಆಸೆ ಅಷ್ಟೇ. ಈ ರೀತಿ ಯಾರಿಗೂ ಇದೊಂದು ವಿಚಿತ್ರವಾದ ಸನ್ನಿವೇಶ. 1 ದಿನ 2 ದಿನ ಅವ್ರ ಶಾಸಕರು, 2 ದಿನ ಇವ್ರ ಶಾಸಕರು ಅನ್ನುವಂಥದ್ದು ಏನು ಲೋಪ ಆಗ್ತಿದೆ ಸರ್? ಯಾಕೆ ಇದು ನಡೀತಿದೆ? ಈಗ ವಿಡಿಯೋ ರೆಕಾರ್ಡ್ ಇದೆ, ವಿಡಿಯೋ ರೆಕಾರ್ಡ್ ಇರುತ್ತಲ್ಲ ಅದನ್ನೆಲ್ಲ. ಈಗ ಸುಪ್ರೀಂ ಕೋರ್ಟು ಅದನ್ನೆಲ್ಲ ತನಿಖೆ ಮಾಡ್ತದೆ. ತನಿಖೆ ಆದ್ಮೇಲೆ ಸತ್ಯ ಹೊರಗಡೆ ಬರೋದು. ಈಗ ಯಾರು ತಪ್ಪು ನಾನು ಪ್ರಾರಂಭಿಕವಾಗಿ ಹೇಳಿದ್ದೀನಿ, ನಮ್ಮಿಂದ ಲೋಪ ಆಗಿದೆ ಅಂತ. ನಮ್ಮಿಂದ ಲೋಪ ಆದರೆ ಎಲ್ಲ ರೀತಿಯ ಶಿಕ್ಷೆಯನ್ನು ನಾನು ಅನುಭವಿಸ್ಲಿಕ್ಕೆ ನಾನು ಸಿದ್ಧನಿದೆ, ಬದ್ಧನಿದೆ. ತನಿಖೆ ಆಗಲಿ. ನಾವು ತನಿಖೆ ಮಾಡಬೇಕು ಅಂತ ಕ್ರಿಮಿನಲ್ ದೂರು ಕೊಟ್ಟಿದ್ದೇವೆ. ಅದಕ್ಕೆ ಯಾಕೆ ಇವ್ರು ತಡೆಗೋದು ಉದ್ದೇಶ ಏನು? ಹಾಗಾಗಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಹೊರಗೆ ಬಂದರೆ ಸತ್ಯ ಗೊತ್ತಾಗುತ್ತೆ. ನಾನು ಅದಕ್ಕೆ ಸತ್ಯಮೇವ ಜಯತೆ ಅನ್ನೋ ಒಂದು ಇದ್ರ ಮೇಲೆ ವಿಶ್ವಾಸ, ನಂಬಿಕೆ ಇಟ್ಟು ನನ್ನ ಹೋರಾಟನ ನಾನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈಗಾಗಲೇ ಮನವಿ ಸಲ್ಲಿಸಿದೆ. ಅದು ಅಲ್ಲಿ ಚರ್ಚೆಗಳು ನಡೀತವೆ. ಅಂತಿಮವಾಗಿ ಅದು ಆದೇಶಕ್ಕೆ ನಾವೆಲ್ಲರೂ ತಲೆಬಾಗ್ತದೆ, ಸತ್ಯ ಹೊರಗೆ ಬರ್ತದೆ ಅನ್ನುವ ಸಂಪೂರ್ಣ ವಿಶ್ವಾಸ ಇದೆ. ಮತ್ತೊಮ್ಮೆ ಹೇಳ್ತೀನಿ, ಈ ರೀತಿಯ ಘಟನೆಗಳು ರಾಜಕೀಯ ಇತಿಹಾಸದಲ್ಲಿ ಹಿಂದೆ ಯಾವತ್ತೂ ಆಗಿಲ್ಲ. ಈ ರೀತಿ ಇಂಥ ಒಂದು ಊಹೆ ಮಾಡೋಕ್ಕೂ ಆಗೋದಿಲ್ಲ. ವ್ಯಾಲಿಡ್ ವೋಟ್ಸನ್ನು ಇನ್ವ್ಯಾಲಿಡ್ ಮಾಡ್ತಾರೆ ಅಂದರೆ ಅದು ಎಲ್ಲಿ ಹೋದರು, ಯಾಕೆ ಮಾಡಿದರು, ಯಾರು ಮಾಡಿದರು, ಅದೆಲ್ಲ ತನಿಖೆ ಆಗಲಿ. ತನಿಖೆ ಆದಮೇಲೆ ಸತ್ಯಾಸತ್ಯ ಹೊರಗೆ ಬರ್ತದೆ. ಮುಂದೆ ಈ ರೀತಿ ಆಗೋದಿಲ್ಲ. ಈ ರೀತಿ ಕೋರ್ಟ್ಗಳ ಕಠಿಣ ನಿರ್ಧಾರಗಳು ತೆಗೆದುಬಿಟ್ರೆ ಜನ ಭಯ ಬೀಳ್ತಾರೆ. ಅವರಿಗೆ ಪನಿಷ್ಮೆಂಟ್ ಆಗಬೇಕಲ್ಲ. ತಪ್ಪು ಮಾಡಿದ್ರೆ ನಾನು ತಪ್ಪು ಮಾಡಿದ್ರೆ ನನಗೆ ಪನಿಷ್ಮೆಂಟ್ ಆಗಬೇಕಲ್ಲ. ಕಾನೂನಲ್ಲಿದೆ 6 ವರ್ಷ ಚುನಾವಣೆ ನಿಲ್ಲಬಾರ್ದು ಅಂತೇಳಿ, ತಪ್ಪಿತಸ್ಥರು ಜೈಲಿಗೆ ಹೋಗಿಲ್ಲ ಆಗ್ಬೋದು. ನಾನು ಮಾಡಿದ್ರೆ ನಾನು ರೆಡಿ ಅಷ್ಟೇ. ನಾನು ನ್ಯಾಯ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಮುಂದೆ ಈ ರೀತಿ ಆಗದಲ್ಲೇ ಇರೋ ರೀತಿ ಒಂದು ಶಾಶ್ವತ ಪರಿಹಾರ ಸಿಕ್ಕಲಿ ಅಂತ ಮಾತನ್ನು ಮಾತ್ರ ಈ ಸಂದರ್ಭ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ.